भारत माता की। भारत माता की। भारत माता की। होयसला शिल्प कलेगला बिडिನ ಸಹೋದರ ಸಹೋದರಿಯರಿಗೆ ನಮಸ್ಕಾರಗಳು। मैं पिछले कुछ महीनों में अनेक बार कर्नाटका आया हूं, अलग अलग क्षेत्रों में गया हूं। कल से भी मैं कई जगह जनसंपर्क कर चुका हूं। हर जगह एक ही आवाज मुझे सुनाई दे रही है, एक ही मंत्र सुनाई दे रहा है, एक ही नारा सुनाई दे रहा है, एक ही संकल्प सुनाई दे रहा है। ಈ ಬಾರಿಯ ನಿರ್ಧಾರ ಈ ಬಾರಿಯ ನಿರ್ಧಾರ ಈ ಬಾರಿಯ निर्धार यही जोश और जज्बा मैं हासन में भी देख रहा हूं। ಹೊಯ್ಸಳ ಶಿಲ್ಪಕಲೆಗಳ ಬೀಡಿನ ನನ್ನ ಆತ್ಮೀಯ ಸಹೋದರ ಸಹೋದರಿಯರಿಗೆ ನನ್ನ ನಮಸ್ಕಾರಗಳು। ನಾನು ಕಳೆದ ಕೆಲವು ತಿಂಗಳಿನಿಂದ ಅನೇಕ ಬಾರಿ ಕರ್ನಾಟಕಕ್ಕೆ ಬಂದಿರುತ್ತೇನೆ। ನಿಮ್ಮ ರಾಜ್ಯದ ಬೇರೆ ಬೇರೆ ಭಾಗಗಳಿಗೂ ಹೋಗಿ ಬಂದಿದ್ದೇನೆ। ನಿನ್ನೆ ಕೂಡ ಕೆಲವು ಪ್ರದೇಶಗಳಲ್ಲಿ ಜನರನ್ನ ಸಂಪರ್ಕ ಮಾಡಿದ್ದೇನೆ। ನನ್ನ ಪ್ರವಾಸದ ಮೂಲಕ ನಾನು ಕಂಡುಕೊಂಡಿರುವ ಕರ್ನಾಟಕ ಜನತೆಯ ಅಭಿಪ್ರಾಯ, ಈ ಬಾರಿಯ ನಿರ್ಧಾರ ಬಹುಮತದ ಬಿಜೆಪಿ ಸರ್ಕಾರ, ಈ ಒಂದೇ ಧ್ವನಿ ನಾಡಿನಾದ್ಯಂತ ಎಲ್ಲ ಕಡೆಯಲ್ಲೂ ಕೇಳಿ ಬರುತ್ತಾ ಇದೆ। ನನಗೆ ಹಾಸನ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ನಿಮ್ಮೆಲ್ಲರನ್ನು ನೋಡಿದಾಗ ಅದೇ ಉತ್ಸಾಹ, ಅದೇ ಆಸಕ್ತಿ ಇವತ್ತು ಇಲ್ಲಿ ಕೂಡ ಕಂಡು ಬರುತ್ತಾ ಇದೆ। मैं कर्नाटका की मठ परंपरा और संतों को भी नमन करता हूं। आदि चुनचुनगिरी मठ को भी शीश झुकाकर मेरा प्रणाम है। मैं श्रावण बेलागोला के चारू कीर्ति भट्टारका स्वामी जी को भी आदर पूर्वक श्रद्धा सुमन अर्पित करता हूं। ಈ ಸಂದರ್ಭದಲ್ಲಿ ನಾನು ಕರ್ನಾಟಕದ ಮಠ ಪರಂಪರೆ ಮತ್ತು ಇಲ್ಲಿನ ಸಂತ ಶ್ರೇಷ್ಠರ ಎಲ್ಲರಿಗೂ ಕೂಡ ಗೌರವದ ನಮನಗಳನ್ನು ಸಲ್ಲಿಸುತ್ತೇನೆ। ಇಲ್ಲಿನ ಆದಿಚುಂಚನಗಿರಿ ಮಠಕ್ಕೂ ತಲೆಬಾಗಿ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ। ಇತ್ತೀಚೆಗಷ್ಟೇ ನಮ್ಮನ್ನೆಲ್ಲ ಅಗಲಿದ ಶ್ರವಣಬೆಳಗೊಳದ ಪೂಜ್ಯ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರಿಗೆ ಗೌರವದ ಶ್ರದ್ಧಾಂಜಲಿಯನ್ನು ಕೂಡ ಸಮರ್ಪಿಸುತ್ತೇನೆ। भाइयों और बहनों, इस बार कर्नाटका ने तय कर लिया है, दशकों से जोड़ तोड़ की अस्थिर सरकारों की जो राजनीति चली है उसे खत्म करके ही रहना है। कांग्रेस और जेडीएस दोनों ही अस्थिरता के प्रतीक है। देश में जिन राज्यों में भी कांग्रेस की सरकारें बची हैं
वहां उनकी पहचान कांग्रेस नेताओं के आपसी झगड़े से है। राजस्थान, छत्तीसगढ़ में क्या चल रहा है, ये आप भी देख रहे हैं। वहां जनता पूरी तरह से त्रस्त है, विकास ठप पड़ा हुआ है। कांग्रेस की सारी गारंटियां वहां कांग्रेस के झूठ का पुलिंदा बन गई है। कांग्रेस के भीतर तो आपसी लड़ाई ही है। कांग्रेस की बी टीम जेडीएस भी सपने देख रही है और जेडीएस जैसे तैसे 15-20 सीटें हासिल करके लूट खसूट में हिस्सेदारी चाहती है। ಸಹೋದರ ಸಹೋದರಿಯರೇ, ಈ ಬಾರಿ ಕರ್ನಾಟಕದ ಜನತೆ ಕೆಲವು ದಶಕಗಳ ಕಾಲದ ಅನೈತಿಕ ಗಠಬಂಧನ ಮತ್ತು ಅಸ್ಥಿರ ಸರ್ಕಾರಗಳ ಆಡಳಿತದ ರಾಜಕಾರಣವನ್ನು ಕೊನೆಗೊಳಿಸಬೇಕೆಂದು ಈಗಾಗಲೇ ನಿರ್ಣಯಿಸಿದ್ದಾರೆ. ದೇಶದ ಯಾವೆಲ್ಲ ರಾಜ್ಯಗಳಲ್ಲಿ ಕಾಂಗ್ರೆಸ್ ಆಡಳಿತ ನಡೆಸ್ತಾ ಇದೆ, ಆ ರಾಜ್ಯಗಳಲ್ಲಿ ಅಲ್ಲಿನ ಸರ್ಕಾರಗಳಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರುಗಳ ಒಳಜಗಳಿಂದಾಗಿ ಯಾವಾಗಲೂ ಸುದ್ದಿಯಲ್ಲಿರುವಂತಾಗಿದೆ. ರಾಜಸ್ಥಾನ ಮತ್ತು ಛತ್ತೀಸ್ಗಢದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಏನು ನಡೀತಾ ಇದೆ ಎನ್ನುವುದು ತಮಗೆಲ್ಲ ತಿಳಿದೇ ಇದೆ. ಆ ರಾಜ್ಯಗಳ ಜನತೆ ಕಾಂಗ್ರೆಸ್ನ ಒಳಜಗಳದಿಂದ ಸಂಪೂರ್ಣ ಭ್ರಮನಿರಸನಗೊಂಡಿದ್ದು ಅಭಿವೃದ್ಧಿ ಕಾರ್ಯಗಳು ಸಂಪೂರ್ಣ ಕುಂಠಿತವಾಗಿವೆ. ಚುನಾವಣೆಯ ಸಂದರ್ಭದಲ್ಲಿ ಆ ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷ ನೀಡಿದ ಎಲ್ಲ ಗ್ಯಾರಂಟಿಗಳು ಶುದ್ಧ ಸುಳ್ಳಿನ ಕಂತೆಗಳಾಗಿರುವುದನ್ನು ನಾವೆಲ್ಲ ನೋಡಿದ್ದೇವೆ. ಕಾಂಗ್ರೆಸ್ ಪಕ್ಷದಲ್ಲಂತೂ ಆಂತರಿಕ ಗುದ್ದಾಟ, ಪರಸ್ಪರ ಹೋರಾಟ, ಕಾಲೆಳೆಯುವುದು ಯಾವತ್ತೂ ಇದ್ದದ್ದೇ. ಆದರೆ ಜೆಡಿಎಸ್ ಕೂಡ ಅಧಿಕಾರದ ಕನಸು ಕಾಣಲು ಆರಂಭಿಸಿದೆ. ಹೇಗಾದರೂ ಮಾಡಿ 15-20 ಸ್ಥಾನ ಗೆದ್ದರೆ ರಾಜ್ಯದ ಲೂಟಿಯಲ್ಲಿ ಪಾಲು ಪಡೆಯುವ ಕನಸು ಕಾಣ್ತಾ ಇದೆ. साथियों, यहां कर्नाटका में कांग्रेस और जेडीएस एक दूसरे के विरोधी होने का दिखावा कर रही है। आप 2018 के यानी पिछला जो चुनाव हुआ था विधानसभा का, 2018 के विधानसभा चुनाव में कांग्रेस नेता और जेडीएस नेता के बयानों, उसके पुराने वीडियो निकालकर देख सकते हैं। तब कांग्रेस और जेडीएस के नेता लगातार एक दूसरे को कोस रहे थे, गालियां दे रहे थे और चुनाव अभी खत्म भी नहीं हुआ था कि कांग्रेस और जेडीएस ने एक दूसरे से हाथ मिला लिया था। कांग्रेस और जेडीएस के बीच ऐसे ही दिखावे वाली लड़ाई चलती रहती है। WWF, नूरा कुश्ती, पार्लियामेंट में भी जेडीएस और कांग्रेस हर मुद्दे पर साथ ही होते हैं। इसलिए आपको याद रखना है, जेडीएस को दिया आपका हर वोट कांग्रेस के खाते में ही जाएगा और कांग्रेस को वोट जाने का मतलब है कर्नाटका के विकास पर ब्रेक लगाना। कांग्रेस को वोट देने का मतलब है कर्नाटका को रिवर्स गियर में ले जाना। ಬಂಧುಗಳೇ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳು ಕೇವಲ ತೋರಿಕೆಗಾಗಿ ವಿರೋಧಿಗಳಂತೆ ನಾಟಕ ಮಾಡ್ತಾ ಇರ್ತಾರೆ.
2018ರ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳ ನಾಯಕರ ವಿಡಿಯೋ ಭಾಷಣವನ್ನು ತಾವು ನೋಡಿದರೆ ಗೊತ್ತಾಗ್ತದೆ. ಪರಸ್ಪರ ಒಬ್ಬರನ್ನು ಇನ್ನೊಬ್ಬರು ದೂರುತ್ತಾ ತೆಗಳುತ್ತಾ ಆಪಾದನೆಗಳನ್ನು ಮಾಡ್ತಾ ಇದ್ರು. ಆದರೆ 2018ರ ವಿಧಾನಸಭಾ ಚುನಾವಣೆ ಇನ್ನೂ ಮುಗ್ದೇ ಇರಲಿಲ್ಲ. ಚುನಾವಣೆಗೂ ಮುಂಚೆನೆ ಪರಸ್ಪರ ದೂಷಣೆ ಮಾಡಿಕೊಂಡಂತ ಕಾಂಗ್ರೆಸ್ ಪಕ್ಷ ಮತ್ತು ಜೆಡಿಎಸ್ ಕೈ ಮಿಲಾಯಿಸಿ ಆಗ್ಲೇ ಒಟ್ಟಾಗ್ಬಿಟ್ಟಿದ್ರು. ಕಾಂಗ್ರೆಸ್ ಮತ್ತು ಜೆಡಿಎಸ್ನ ನಡುವೆ ಈ ರೀತಿಯ ತೋರಿಕೆಯ ಜಗಳ ಯಾವತ್ತೂ ನಡೀತಾನೇ ಇರುತ್ತೆ. ಆದರೆ ಪಾರ್ಲಿಮೆಂಟ್ನಲ್ಲಿ ಕೂಡ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪ್ರತಿ ವಿಷಯದಲ್ಲೂ ಕೂಡ ಒಬ್ಬರಿಗೆ ಇನ್ನೊಬ್ಬರು ಪರಸ್ಪರ ಬೆಂಬಲ ನೀಡ್ತಾನೆ ಬಂದಿದ್ದಾರೆ. ಹಾಗಾಗಿ ಬಂಧುಗಳೇ, ತಾವೆಲ್ಲ ನೆನಪಿಡಬೇಕು, ನೀವು ಜೆಡಿಎಸ್ಗೆ ನೀಡುವಂತ ಪ್ರತಿಯೊಂದು ವೋಟ್ ಕೂಡ ಕಾಂಗ್ರೆಸ್ನ ಖಾತೆಗೆ ಹೋಗುತ್ತೆ. ಮತ್ತು ಕಾಂಗ್ರೆಸ್ಗೆ ವೋಟ್ ನೀಡ್ತೀರಾ ಅಂತ ಹೇಳಿದ್ರೆ ಅದು ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೆ ಬ್ರೇಕ್ ಹಾಕಿದಂತೆ. ಕಾಂಗ್ರೆಸ್ಗೆ ಹಾಕುವ ಪ್ರತಿಯೊಂದು ವೋಟ್ ಅಂತ ಹೇಳಿದ್ರೆ ವಿಕಾಸದ ಯೋಜನೆಗಳನ್ನು ರಿವರ್ಸ್ ಗೇರ್ನಲ್ಲಿ ಹಾಕಿದಂತೆ. साथियों, अब कर्नाटका किसी भी कीमत पर कांग्रेस और जेडीएस को अपना भाग्य नहीं सौंप सकता. जनता के हक के हर एक रुपये में से 85 पैसा कैसे कांग्रेस का पंजा लूट लेता है, ये भी कर्नाटका के लोग जानते हैं. कर्नाटका के लोगों को याद रखना है, कांग्रेस के स्वभाव में ही, व्यवहार में ही 85% कमीशन है. आज दुनिया की बड़ी बड़ी कंपनियां भारत आना चाहती हैं. बीजेपी की डबल इंजन सरकार में कर्नाटका में विदेशी निवेश लगातार बढ़ रहा है. कर्नाटका को देश का नंबर 1 बनाने के लिए बीजेपी सरकार बहुत जरूरी है. ಸ್ನೇಹಿತರೆ, ಕರ್ನಾಟಕದ ರಾಜ್ಯದ ಜನತೆ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ ಭವಿಷ್ಯದ ಭಾಗ್ಯವನ್ನ ಕಾಂಗ್ರೆಸ್ ಮತ್ತು ಜನತಾ ಪಾರ್ಟಿಯ ಕೈಯಲ್ಲಿ ಇಡುವಂತೆಯೇ ಇಲ್ಲ. ಜನತೆಯ ಹಕ್ಕಿನ ಪ್ರತಿಯೊಂದು ರೂಪಾಯಿಯಲ್ಲಿ ಕಾಂಗ್ರೆಸ್ ಪಕ್ಷದ ಕೈ 85 ಪೈಸೆ ಲೂಟಿ ಮಾಡ್ತಾ ಇತ್ತು. ಕರ್ನಾಟಕದ ಜನತೆ ನೀವು ಇದನ್ನ ಚೆನ್ನಾಗಿ ತಿಳಿದುಕೊಂಡಿದ್ದೀರಿ. ನೀವೆಲ್ಲ ನೆನಪಿಟ್ಕೊಳ್ಬೇಕು, ಕಾಂಗ್ರೆಸ್ನ ಸ್ವಭಾವದಲ್ಲಿ, ಕಾಂಗ್ರೆಸ್ನ ವ್ಯವಹಾರದಲ್ಲಿ ಯಾವತ್ತೂ 85% ಕಮಿಷನ್ ಇದ್ದೇ ಇರುತ್ತೆ. ಇಂದು ಜಗತ್ತಿನ ದೊಡ್ಡ ದೊಡ್ಡ ಕಂಪನಿಗಳು ಭಾರತದಲ್ಲಿ ಬಂಡವಾಳ ಹೂಡಿಕೆಗಾಗಿ ಬರ್ತಾ ಇದ್ದಾರೆ. ಬಿಜೆಪಿಯ ಡಬಲ್ ಇಂಜಿನ್ ಸರ್ಕಾರದ ಎಲ್ಲ ಯೋಜನೆಗಳಿಂದಾಗಿ ಕರ್ನಾಟಕದಲ್ಲಿ ನಿರಂತರವಾಗಿ ವಿದೇಶಿ ಹೂಡಿಕೆ ಜಾಸ್ತಿ ಆಗ್ತಾ ಇದೆ. ಕರ್ನಾಟಕವನ್ನು ರಾಷ್ಟ್ರದ ನಂಬರ್ 1 ರಾಜ್ಯವನ್ನಾಗಿ ಮಾಡಲಿಕ್ಕೆ ಇಲ್ಲಿ ಬಿಜೆಪಿ ಸರ್ಕಾರ अत्यंत आवश्यकवाಗಿದೆ. साथियों, कर्नाटका में कांग्रेस और जेडीएस दोनों ही पार्टियों के साथ एक और यूनिक बात जुड़ी हुई है. कर्नाटका की जो कांग्रेस यूनिट है उसे 24 घंटे दिल्ली में बैठने वाले परिवार की सेवा करनी होती है. उम्मीदवार तय करना हो तो पहले दिल्ली वाले परिवार से पूछो, सीएम तय करना हो तो पहले दिल्ली वाले परिवार से पूछो, फैसला कोई भी हो लेकिन पहले दिल्ली वाले परिवार से पूछो. कांग्रेस में जिसने
इस परिवार के सामने घुटने टेके वही कांग्रेस में टिक पाया। दूसरी तरफ कर्नाटका में एक पार्टी जेडीएस भी है। ये पार्टी भी पूरी तरह से एक परिवार की प्राइवेट लिमिटेड पार्टी है। इस पार्टी के बड़े चेहरे अपनी सारी ताकत अपने परिवार को बसाने में ही खर्च कर रहे हैं। पार्टी से जुड़ी ज्यादातर हेडलाइन यही होती है कि परिवार के किस सदस्य का पलड़ा भारी है। इस बात की चर्चा नहीं होती कि उनके पास लोगों के लिए क्या एजेंडा है। ಬಂಧುಗಳೇ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಜೆಡಿಎಸ್ ಪಕ್ಷಗಳ ನಡುವೆ ಇನ್ನೊಂದು ವಿಚಿತ್ರವಾದ ಸಮಾನತೆ ಇದೆ. ಕರ್ನಾಟಕದ ಕಾಂಗ್ರೆಸ್ ಪಕ್ಷಕ್ಕೆ ದಿನದ 24 ಗಂಟೆಗಳಿಗೂ ಕಾಲ ದೆಹಲಿಯಲ್ಲಿ ನಡೆಸಿರುವಂತ ಒಂದು ಪರಿವಾರದ ಸೇವೆ ಮಾಡುವಂತ ಅನಿವಾರ್ಯತೆ ಇದೆ. ಅಭ್ಯರ್ಥಿ ಯಾರು ಅಂತ ನಿರ್ಣಯ ಆಗಬೇಕು, ದೆಹಲಿ ಪರಿವಾರನ ಕೇಳಬೇಕು. ಸಿಎಂ ಯಾರು ಅಂತ ನಿರ್ಣಯ ಆಗಬೇಕು, ದೆಹಲಿ ಪರಿವಾರವನ್ನ ಕೇಳಬೇಕು. ನಿರ್ಣಯ ಯಾವುದೇ ಇರಲಿ, ಮೊದಲು ದೆಹಲಿಯ ಪರಿವಾರವನ್ನೇ ಕೇಳಬೇಕು. ಯಾರು ಕಾಂಗ್ರೆಸ್ ಪಕ್ಷದಲ್ಲಿದ್ದು ಈ ಪರಿವಾರದ ಮುಂದೆ ಮಂಡಿ ಉರಿದ್ದಾರೆ ಅವರಿಗೆ ಮಾತ್ರ ಪಕ್ಷದಲ್ಲಿ ಅವಕಾಶಗಳಿದ್ದಾವೆ. ಇನ್ನೊಂದೆಡೆ ಕರ್ನಾಟಕದಲ್ಲಿ ಜೆಡಿಎಸ್ ಪಕ್ಷವೂ ಇದೆ. ಈ ಪಕ್ಷವೂ ಕೂಡ ಕಾಂಗ್ರೆಸ್ನಂತೆ ಒಂದು ಪರಿವಾರದ ಪ್ರೈವೇಟ್ ಲಿಮಿಟೆಡ್ ಪಾರ್ಟಿ ಆಗಿದೆ. ಈ ಪಕ್ಷದ ದೊಡ್ಡ ಮುಖ ತಮ್ಮೆಲ್ಲ ಶಕ್ತಿಯನ್ನ ತಮ್ಮ ಪರಿವಾರವನ್ನು ಕರ್ನಾಟಕದಲ್ಲಿ ಇನ್ನಷ್ಟು ಗಟ್ಟಿಗೊಳಿಸಲು ವ್ಯವಸ್ಥಿತವಾಗಿ ವಿನಿಯೋಗಿಸ್ತಾ ಇದ್ದಾರೆ. ಈ ಎರಡೂ ಪಕ್ಷಗಳಲ್ಲಿ ಪರಿವಾರದ ಹಿತಾಸಕ್ತಿ ಬಿಟ್ಟು ನಾಡಿನ ಜನತೆಗಾಗಿ, ಜನಸಾಮಾನ್ಯರಿಗಾಗಿ ಅವರ ಎಜೆಂಡಾ ಏನು, ಅವರ ಕಾರ್ಯಸೂಚಿ ಏನು, ಇದರ ಬಗ್ಗೆ ಅವರು ಯಾವತ್ತೂ ಮಾತನಾಡುವುದಿಲ್ಲ. बेटी तुम कब से हाथ हिला रही हो, मैंने देख लिया, थक जाओगी। साथियों, कर्नाटका में एक पार्टी यूनिट दिल्ली में बैठने वाले एक परिवार की सेवा में जुटी है और दूसरी पार्टी तो है ही एक परिवार की। ऐसे में बीजेपी ही एकमात्र पार्टी है जो कर्नाटका के सामान्य से सामान्य परिवार को भी अपना परिवार मानती है। बीजेपी आपके परिवार की चिंता करती है। ये बीजेपी है जिसे आपके परिवार की फिक्र है और जो आपके परिवार के लिए मुफ्त स्वास्थ्य सेवा जैसी योजनाएं लाई है। ये बीजेपी है जिसे आपके परिवार की परवाह है और जो मुफ्त वैक्सीन उपलब्ध कराती है। ये बीजेपी है जो आपके परिवार के बारे में सोचती है और जो गरीब के लिए पक्के घर बना रही है। ये बीजेपी है जिसे आपके परिवार की चिंता है और जो बिजली, नल से जल और सिंचाई की सुविधाएं दे रही है। ಬಂಧುಗಳೇ, ಕರ್ನಾಟಕದಲ್ಲಿ ಒಂದು ಪಕ್ಷ ದಿಲ್ಲಿಯಲ್ಲಿರುವ ಪರಿವಾರದ ಸೇವೆಯಲ್ಲಿ ತೊಡಗಿದ್ರೆ ಇನ್ನೊಂದು ಪಕ್ಷ ಕೇವಲ ಒಂದು ಪರಿವಾರದ ಪಕ್ಷವಾಗಿರುವುದು ನಮಗೆಲ್ಲ ಗೊತ್ತಿದೆ. ಹೀಗಿರುವಾಗ ಬಿಜೆಪಿಗೆ ಮಾತ್ರ ಕರ್ನಾಟಕದಲ್ಲಿ ಜನಸಾಮಾನ್ಯರನ್ನೇ ತನ್ನ ಪರಿವಾರ ಎಂದು ಪರಿಗಣಿಸಿ ನಿರಂತರವಾಗಿ ಜನಸಾಮಾನ್ಯರ ಸಮಸ್ಯೆಗಳ ಪರಿಹಾರದ ಬಗ್ಗೆ ಚಿಂತಿಸ್ತಾ ಇದೆ. ನಿಮ್ಮ ಇದೇ ಬಿಜೆಪಿ ನಾಡಿನ ಜನತೆಯನ್ನೇ ಪರಿವಾರ ಎಂದು ಪರಿಗಣಿಸಿ
ಉಚಿತವಾಗಿ ದೇಶದ ಎಲ್ಲ ದೇಶವಾಸಿಗಳಿಗೆ ಫ್ರೀ ವ್ಯಾಕ್ಸಿನ್ ನೀಡಿದೆ. ಇದೇ ಬಿಜೆಪಿ ತನ್ನ ಪರಿವಾರದ ಬಗ್ಗೆ, ತಮ್ಮೆಲ್ಲರ ಬಗ್ಗೆ ಚಿಂತಿಸುತ್ತಾ ಬಡವರಿಗೆ ಪಕ್ಕಾ ಮನೆಗಳನ್ನು ಕಟ್ಟಿಸಿಕೊಡ್ತಾ ಇದೆ. ಇದೇ ಬಿಜೆಪಿ ತನ್ನ ಪರಿವಾರದ ಬಗ್ಗೆ ಚಿಂತಿಸುತ್ತಾ ನಿಮ್ಮೆಲ್ಲರಿಗೆ ವಿದ್ಯುತ್, ನಿಮ್ಮೆಲ್ಲರ ಮನೆ ಮನೆಗೆ ನಲ್ಲಿ ನೀರು ಮತ್ತು ಕೃಷಿ ಭೂಮಿಗೆ ನೀರಿನ ಸೌಲಭ್ಯ ಒದಗಿಸುವಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. भाइयों और बहनों, कांग्रेस जेडीएस की नीति रही है, इससे छीनो उसको दो। सामाजिक न्याय के नाम पर इन्होंने यही किया और आज भी वही राजनीति कर रहे हैं। कांग्रेस ने तुष्टीकरण किया, बीजेपी ने संतुष्टीकरण पर बल दे रही है। ये कांग्रेस का तुष्टीकरण था, जिसके कारण एससी, एसटी, ओबीसी की एक बहुत बड़ी आबादी तक मूल सुविधाएं नहीं पहुंच पाई। पिछले 9 वर्षों में हमने आवश्यकते, आकांक्षे, अवकाशा, मत्तु और गौरवा जैसे पहलुओं पर काम किया है। बीजेपी सरकार की योजनाओं ने गरीब को सुविधा भी दी है, उसका स्वाभिमान भी बढ़ाया है। यहां इस क्षेत्र में डबल इंजन सरकार की वजह से इंफ्रास्ट्रक्चर में काफी सुधार आया है। यहां हासन में भी स्वास्थ्य सुविधाएं हो, नए मेडिकल कॉलेज का निर्माण हो, इसने गरीबों का जीवन आसान बनाया है। ಸಹೋದರ ಸಹೋದರಿಯರೇ, ಒಬ್ಬರಿಂದ ಕಸಿದುಕೊಂಡು ಇನ್ನೊಬ್ಬರಿಗೆ ನೀಡುವುದೇ ಕಾಂಗ್ರೆಸ್ ಮತ್ತು ಜೆಡಿಎಸ್ನ ನೀತಿಯಾಗಿದೆ. ಸಾಮಾಜಿಕ ನ್ಯಾಯದ ಹೆಸರಿನಲ್ಲಿ ಇಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ ಮತ್ತು ಜೆಡಿಎಸ್ ಇದನ್ನೇ ಮಾಡಿಕೊಂಡು ಬಂದಿದ್ದು, ಇನ್ನು ಮುಂದುವರಿದು ಇದೇ ರಾಜಕೀಯವನ್ನು ಮುಂದುವರಿಸುವುದು ಕಾಣ್ತಾ ಇದೆ. ಕಾಂಗ್ರೆಸ್ ಪಕ್ಷ ಆಡಳಿತ ನಡೆಸಿದ ಸಮಯದಲ್ಲಿ ತುಷ್ಟೀಕರಣದ ರಾಜನೀತಿಯನ್ನು ಅನುಸರಿಸಿದ್ರೆ, ಭಾಜಪ ನಾಡಿನ ಜನತೆಯ ಸಂತುಷ್ಟೀಕರಣದ ರಾಜನೀತಿಗೆ ಬೆಂಬಲ ನೀಡ್ತಾ ಇದೆ. ಕಾಂಗ್ರೆಸ್ನ ಈ ತುಷ್ಟೀಕರಣದ ರಾಜನೀತಿಯಿಂದಾಗಿ ಎಸ್ಸಿ, ಎಸ್ಟಿ ಮತ್ತು ಒಬಿಸಿ ಸಮುದಾಯದ ಒಂದು ದೊಡ್ಡ ಸಮೂಹವೇ ಮೂಲಭೂತ ಸೌಕರ್ಯಗಳಿಂದ ವಂಚಿತಗೊಂಡಿರುವುದು ನಾಡಿನ ಒಂದು ದೊಡ್ಡ ದುರಂತ. ಕಳೆದ 9 ವರ್ಷಗಳಲ್ಲಿ ನಮ್ಮ ಸರ್ಕಾರ ನಾಡಿನ ಜನತೆಯ ಅವಶ್ಯಕತೆಗಳು, ಆಕಾಂಕ್ಷೆಗಳು, ಇರುವ ಅವಕಾಶಗಳು ಮತ್ತು ಅವರ ಗೌರವವನ್ನು ಗಮನದಲ್ಲಿರಿಸಿಕೊಂಡು ಅನೇಕ ಯೋಜನೆಗಳನ್ನು ಅನುಷ್ಠಾನಗೊಳಿಸಿರುವುದು ತಮಗೆಲ್ಲ ಗೊತ್ತೇ ಇದೆ. ಬಿಜೆಪಿ ಸರ್ಕಾರದ ಯೋಜನೆಗಳು ಬಡವರಿಗೆ ಅಗತ್ಯವಿರುವ ಎಲ್ಲ ಸೌಲಭ್ಯಗಳನ್ನು ನೀಡಿದ್ದು ಮಾತ್ರವಲ್ಲ, ಅವರ ಸ್ವಾಭಿಮಾನವನ್ನು, ಗೌರವವನ್ನು ಹೆಚ್ಚಿಸುವಂತ ಕೆಲಸವನ್ನು ಮಾಡಿದೆ. ಇಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಡಬಲ್ ಇಂಜಿನ್ ಸರ್ಕಾರದ ಕಾರಣದಿಂದಾಗಿ ಮೂಲಭೂತ ಸೌಕರ್ಯಗಳು ಸಾಕಷ್ಟು ಅಭಿವೃದ್ಧಿಯಾಗಿರುವುದನ್ನು ತಾವೆಲ್ಲ ಗಮನಿಸಿರ್ತೀರಿ. ಹಾಸನ ಜಿಲ್ಲೆಯಲ್ಲಿ ಕೂಡ ಆರೋಗ್ಯ ಕ್ಷೇತ್ರದಲ್ಲಿನ ಸುಧಾರಣೆಗಳು, ಹೊಸ ಮೆಡಿಕಲ್ ಕಾಲೇಜಿನ ಸ್ಥಾಪನೆ ಈ ಭಾಗದ ಬಡ ಜನರ ಜೀವನದ ಮಟ್ಟವನ್ನು ಸುಧಾರಣೆಗೊಳಿಸುವುದರಲ್ಲಿ ದೊಡ್ಡ ಕೆಲಸ ಮಾಡಿದೆ. भाइयों और बहनों, बीते 9 वर्षों में बीजेपी सरकार की हर योजना के केंद्र में आपको बहन बेटियों का सशक्तिकरण दिखेगा। आप जानते हैं कि हमारे यहां माताओं बहनों के नाम पर कोई प्रॉपर्टी नहीं होती थी। हमने गरीबों के जो 4 करोड़ घर बनाए, उनमें से अधिकतर को बहनों के नाम रजिस्टर किया। यहां कर्नाटका में भी गरीबों के
9 लाख घरों को स्वीकृत करके उन पर तेजी से काम चल रहा है। इन गरीब परिवारों की लाखों माताएं बहनें आज लखपति दीदी बन चुकी है। ಬಂಧುಗಳೇ, ನಮ್ಮ ಸರ್ಕಾರ ಕಳೆದ 9 ವರ್ಷಗಳಲ್ಲಿ ಹಮ್ಮಿಕೊಂಡ ಯೋಜನೆಗಳು ನಮ್ಮ ಹೆಣ್ಣು ಮಕ್ಕಳು ಮತ್ತು ನಮ್ಮ ಸಹೋದರಿಯರ ಜೀವನವನ್ನು ಸಶಕ್ತಗೊಳಿಸುವುದನ್ನು ನಿಮ್ಮೆಲ್ಲ ಗಮನಿಸಿರಬಹುದು. ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ದೇಶದಲ್ಲಿ ನಮ್ಮ ತಾಯಂದಿರ ಮತ್ತು ನಮ್ಮ ಸಹೋದರಿಯರ ಹೆಸರಿನಲ್ಲಿ ಯಾವುದೇ ಆಸ್ತಿಗಳಿರುವುದಿಲ್ಲ. ಆದರೆ ನಾವು ಬಡ ಜನತೆಗಾಗಿ 4 ಕೋಟಿ ಮನೆಗಳನ್ನು ನಿರ್ಮಿಸಿದ ಸಂದರ್ಭದಲ್ಲಿ ಅದರಲ್ಲಿ ಹೆಚ್ಚಿನ ಮನೆಗಳನ್ನು ನಮ್ಮ ತಾಯಂದಿರ ಮತ್ತು ನಮ್ಮ ಸಹೋದರಿಯರ ಹೆಸರಿನಲ್ಲಿ ರಿಜಿಸ್ಟರ್ ಮಾಡಿರುತ್ತೇವೆ. ಈ ನಿರ್ಣಯದಿಂದಾಗಿ ಈ ಮನೆಗಳ ಮತ್ತು ಪರಿವಾರಗಳ ಲಕ್ಷ ಲಕ್ಷ ತಾಯಂದಿರು ಮತ್ತು ಸಹೋದರಿಯರು ಇಂದು ಲಕ್ಷಾಧಿಪತಿಗಳಾಗಿರುತ್ತಾರೆ. ಕರ್ನಾಟಕದಲ್ಲಿ ಬಡವರಿಗಾಗಿ 9 ಲಕ್ಷ ಮನೆಗಳ ವಿನಂತಿಯನ್ನು ಸ್ವೀಕರಿಸಿದ್ದು ಈ ಕುರಿತಾಗಿ ಅತ್ಯಂತ ವೇಗದಲ್ಲಿ ಕೆಲಸ ನಡೀತಾ ಇದೆ. भाइयों और बहनों, हमारा गांव, हमारा किसान कांग्रेस के शासनकाल में हमेशा उपेक्षित रहा है। कांग्रेस की सरकारों के दौरान किसान को कर्ज माफी के नाम पर ठगा जाता था, जबकि बीजेपी सरकार ने छोटे से छोटे किसान को भी पीएम किसान सम्मान निधि का सहारा दिया। केंद्र सरकार पीएम किसान निधि के जो पैसे भेजती है उसमें यहां की बीजेपी सरकार प्रति किसान 4,000 रुपये जोड़ देती है। यही तो डबल इंजन सरकार का डबल फायदा है। इसी वजह से यहां कर्नाटक के किसानों को पीएम किसान सम्मान निधि के 18,000 करोड़ रुपए मिल चुके हैं। ಸಹೋದರ ಸಹೋದರಿಯರೇ, ಕಾಂಗ್ರೆಸ್ನ ಆಡಳಿತದ ಅವಧಿಯಲ್ಲಿ ನಮ್ಮ ಹಳ್ಳಿಗಳನ್ನ ಮತ್ತು ನಮ್ಮ ಹಳ್ಳಿಯ ರೈತರನ್ನ ನಿರಂತರವಾಗಿ ಕಡೆಗಣಿಸಿಕೊಂಡು ಬಂದಿರುವುದು ವಾಸ್ತವ. ಕಾಂಗ್ರೆಸ್ನ ಆಡಳಿತ ಕಾಲದಲ್ಲಿ ಸಾಲ ಮನ್ನಾದ ಹೆಸರಿನಲ್ಲಿ ರೈತರನ್ನು ಮೋಸಕ್ಕೆ ಒಳಪಡಿಸಲಾಗ್ತಾ ಇತ್ತು. ಆದರೆ ಬಿಜೆಪಿ ಸರ್ಕಾರ ಕಿಸಾನ್ ಸಮ್ಮಾನ್ ಯೋಜನೆ ಹೆಸರಿನಲ್ಲಿ ಸಣ್ಣ ಸಣ್ಣ ರೈತರನ್ನು ಕೂಡ ಸಹಾಯಧನದ ಮೂಲಕ ಬೆಂಬಲಿಸಿದೆ. ಕೇಂದ್ರ ಸರ್ಕಾರ ನೀಡುವಂತಹ ರೂಪಾಯಿ 6,000 ಪಿಎಂ ಕಿಸಾನ್ ನಿಧಿಯ ಜೊತೆಗೆ ಇಲ್ಲಿನ ರಾಜ್ಯದ ಬಿಜೆಪಿ ಸರ್ಕಾರ ರೂಪಾಯಿ 4,000 ಸಹಾಯ ನೀಡಿ ಪ್ರತಿ ರೈತನಿಗೆ ರೂಪಾಯಿ 10,000 ಸಿಗುವಂತಾಗಿದೆ. ಇದೇ ಡಬಲ್ ಇಂಜಿನ್ ಸರ್ಕಾರದ ಡಬಲ್ ಲಾಭ. ಇದರಿಂದಾಗಿ ಕರ್ನಾಟಕದ ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ 18,000 ಕೋಟಿ ರೂಪಾಯಿಗಳು ಈಗಾಗಲೇ ಅವರ ಬ್ಯಾಂಕ್ ಖಾತೆಗೆ ಜಮಾಗೊಂಡಿದೆ. साथियों, बीजेपी सरकार किसानों के हितों को सर्वोपरि रखती है। हमारी कोशिश किसानों की आय बढ़ाने और खेती का खर्च कम करने की है। आज अंतर्राष्ट्रीय बाजार में यूरिया की कीमत 50 रुपया प्रति किलो से ज्यादा है, 1 किलो का 50 रुपीस। वहीं बीजेपी सरकार देश के हर किसान को यूरिया 5 या 6 रुपये प्रति किलो की दर से यूरिया उपलब्ध करा रही है। 50 रुपये में लेते हैं, 5 या 6 रुपये में देते हैं। किसानों पर यूरिया की बढ़ी हुई कीमतों का बोझ न पड़े, इसके लिए पिछले साल हमारी सरकार ने 2.25 लाख करोड़ रुपए खर्च किए हैं। जब गरीब के लिए
किसान के लिए संवेदनशील सरकार होती है तो किसानों की भलाई के लिए ऐसे ही काम करती है। कांग्रेस ने जो यूरिया में भी घोटाले करके किसानों को बड़ा नुकसान पहुंचाया था, बीजेपी सरकार जिस तरह नैनो यूरिया को बढ़ावा दे रही है, उससे भी किसानों का लाभ हो रहा है। नैनो यूरिया यानी यूरिया की एक पूरी बोरी की ताकत आधे लीटर वाली बोतल में समा जाती है। इससे यूरिया की ढुलाई में होने वाला किसानों का खर्च भी बच रहा है। फर्टिलाइजर के अलग अलग नाम से किसानों को भ्रम न हो, इसके लिए बीजेपी सरकार ने फर्टिलाइजर के लिए एक नाम भारत फर्टिलाइजर भी शुरू किया है। ಸ್ನೇಹಿತರೆ, ನಮ್ಮ ಬಿಜೆಪಿ ಸರ್ಕಾರ ರೈತರ ಹಿತಾಸಕ್ತಿಗಳನ್ನ ಅತ್ಯಂತ ಪ್ರಮುಖ ಆದ್ಯತೆಯನ್ನಾಗಿ ಪರಿಗಣಿಸಿ ನಿಮ್ಮ ಆದಾಯವನ್ನು ಹೆಚ್ಚಿಸಲು ಮತ್ತು ಕೃಷಿಯ ಖರ್ಚನ್ನು ಕಡಿಮೆ ಮಾಡಲು ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಯೂರಿಯಾದ ಬೆಲೆ ಪ್ರತಿ ಕೆಜಿಗೆ 50ರಷ್ಟು ಹೆಚ್ಚಿರುವ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ನಮ್ಮ ರೈತರಿಗೆ ಯೂರಿಯಾ ಗೊಬ್ಬರ ಕಿಲೋ ಒಂದಕ್ಕೆ ಕೇವಲ 5-6 ರೂಪಾಯಿಲಿ ಸಿಗುವಂತೆ ಮಾಡಿದೆ. ಈ ಯೂರಿಯಾದ ಬೆಲೆ ಏರಿಕೆಯ ಭಾರ ನಮ್ಮ ರೈತರ ಮೇಲೆ ಬೀಳದಂತೆ ಮಾಡುವುದಕ್ಕಾಗಿ ನಮ್ಮ ಕೇಂದ್ರ ಸರ್ಕಾರ ಕಳೆದ ವರ್ಷ 2.25 ಲಕ್ಷ ಕೋಟಿಯಷ್ಟು ಯೂರಿಯಾ ಸಬ್ಸಿಡಿಗಾಗಿ ಖರ್ಚು ಮಾಡಿದೆ. ಯಾವಾಗ ಬಡವರ ಕುರಿತಾಗಿ ಮತ್ತು ರೈತರ ಪರವಾಗಿ ಅನುಕಂಪ ಇರುವಂತ ಒಂದು ಸಂವೇದನಾಶೀಲ ಸರ್ಕಾರ ಇರುತ್ತೋ ಆಗ ಮಾತ್ರ ಈ ರೀತಿಯ ಕಾರ್ಯಗಳು ಸಾಧ್ಯ. ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ಯೂರಿಯಾ ವ್ಯವಹಾರದಲ್ಲೂ ಭ್ರಷ್ಟಾಚಾರ ನಡೆಸಿ ರೈತ ಬಂಧುಗಳಿಗೆ ದೊಡ್ಡ ನಷ್ಟ ಮಾಡಿರುವುದು ನಮಗೆಲ್ಲ ಗೊತ್ತೇ ಇದೆ. ಬಂಧುಗಳೇ, ಬಿಜೆಪಿ ಸರ್ಕಾರ ನ್ಯಾನೋ ಯೂರಿಯಾದ ಬಳಕೆಯನ್ನು ಪರಿಚಯಿಸಿ ಪ್ರೋತ್ಸಾಹ ನೀಡುವುದರ ಮೂಲಕ ರೈತರಿಗೆ ಇನ್ನಷ್ಟು ಹೆಚ್ಚು ಲಾಭ ಸಿಗುವಂತೆ ಮಾಡ್ತಾ ಇರುವುದು ನಮ್ಮ ಪಕ್ಷದ ರೈತ ಪರ ನಿಲುವಿಗೆ ಸಾಕ್ಷಿಯಾಗಿದೆ. ನ್ಯಾನೋ ಯೂರಿಯಾ ಬಳಕೆ ಅಂದರೆ 1 ಚೀಲ ಯೂರಿಯಾದ ಶಕ್ತಿಯನ್ನ, ಯೂರಿಯಾದ ಪವರ್ ಅನ್ನ ಕೇವಲ ಅರ್ಧ ಲೀಟರ್ನ ಬಾಟ್ಲಿಯಲ್ಲಿ ತುಂಬಿಸಿ ಉಪಯೋಗಿಸುವುದು. ಇದರಿಂದಾಗಿ ಯೂರಿಯಾದ ಬಳಕೆಯ ಖರ್ಚು ದೊಡ್ಡ ಪ್ರಮಾಣದಲ್ಲಿ ಕಡಿಮೆಯಾಗುವುದಲ್ಲದೆ ರೈತರಿಗೆ ದೊಡ್ಡ ಪ್ರಮಾಣದ ಅನುಕೂಲವಾಗುತ್ತೆ. ರಾಸಾಯನಿಕ ಗೊಬ್ಬರಗಳನ್ನು ಬೇರೆ ಬೇರೆ ಹೆಸರುಗಳಲ್ಲಿ ಉಪಯೋಗ ಮಾಡುವುದರಿಂದ ಉಂಟಾಗುವ ಗೊಂದಲದ ನಿವಾರಣೆಗಾಗಿ ಮತ್ತು ರೈತರ ಅನುಕೂಲಕ್ಕಾಗಿ ಭಾರತ್ ಫರ್ಟಿಲೈಸರ್ ಎಂಬುವ ಸಂಸ್ಥೆಯನ್ನ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ರೈತರಿಗಾಗಿ ಪ್ರಾರಂಭಿಸಿದ್ದೇವೆ. साथियों, कर्नाटका को नंबर 1 बनाने के लिए यहां आधुनिक इंफ्रास्ट्रक्चर होना उतना ही जरूरी है. इसलिए बीजेपी सरकार कर्नाटका को 21वीं सदी के आधुनिक इंफ्रा से जोड़ रही है. यहां का स्टेट हाईवे अब नेशनल हाईवे हो गया है. शानदार सड़क बन गई है. यहां कई प्रोजेक्ट पर काम चल रहा है. रेलवे की सुविधाओं का अभूतपूर्व विस्तार हो रहा है. यूपीए सरकार के दौरान जितना बजट कर्नाटका को मिलता था उससे कई गुना अधिक बजट आज दिल्ली सरकार दे रही है. डबल इंजन सरकार नहीं होती तो इतनी तेजी से रेल लाइनों के दोहरीकरण, बिजलीकरण का काम नहीं हो पाता. ಬಂಧುಗಳೇ, ತಮಗೆಲ್ಲ ತಿಳಿದಿರುವಂತೆ ಕರ್ನಾಟಕವನ್ನು ನಮ್ಮ ದೇಶದ ನಂಬರ್ 1 ರಾಜ್ಯವನ್ನಾಗಿಸಲು ಇಲ್ಲಿರುವ ಅತ್ಯಾಧುನಿಕ ಮೂಲಭೂತ ಸೌಕರ್ಯವನ್ನು ಒದಗಿಸುವುದು ಅತ್ಯಂತ ಅವಶ್ಯಕ. ಇದಕ್ಕಾಗಿ ಬಿಜೆಪಿ ಸರ್ಕಾರ ಕರ್ನಾಟಕದಲ್ಲಿ
21ನೇ ಶತಮಾನದ ಆಧುನಿಕ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಕಟಿಬದ್ಧವಾಗಿದೆ. ಇಲ್ಲಿನ ರಾಷ್ಟ್ರೀಯ ಹೆದ್ದಾರಿ ಮತ್ತು ರಾಜ್ಯ ಹೆದ್ದಾರಿಗಳು ಈಗಾಗಲೇ ನಿರ್ಮಾಣಗೊಂಡಿದ್ದು ಒಳ್ಳೆಯ ಗುಣಮಟ್ಟದ ರಸ್ತೆಗಳು ನಿಮ್ಮ ಉಪಯೋಗಕ್ಕೆ ಲಭ್ಯವಾಗಿವೆ. ಇದಲ್ಲದೆ ಅನೇಕ ಮೂಲಭೂತ ಸೌಕರ್ಯಗಳ ಯೋಜನೆಗಳ ಕೆಲಸಗಳು ಅತ್ಯಂತ ತ್ವರಿತಗತಿಯಲ್ಲಿ ನಡೆಯುತ್ತಾ ಇವೆ. ರೈಲ್ವೆ ಕ್ಷೇತ್ರದಲ್ಲಿ ದೇಶದಾದ್ಯಂತ ದೊಡ್ಡ ಪ್ರಮಾಣದಲ್ಲಿ ಅಭೂತಪೂರ್ವ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ. ಯುಪಿಎ ಸರ್ಕಾರದ ಅವಧಿಯಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಸಿಗ್ತಾ ಇದ್ದಂಥ ಬಜೆಟ್ ಅನುದಾನಕ್ಕಿಂತ ಅನೇಕ ಪಟ್ಟು ಜಾಸ್ತಿ ಅನುದಾನಗಳು ಕೇಂದ್ರದ ಬಿಜೆಪಿ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ದೊರಕ್ತಾ ಇದೆ. ಡಬಲ್ ಇಂಜಿನ್ ಸರ್ಕಾರ ಇಲ್ಲದೇ ಇದ್ದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇಷ್ಟು ವೇಗದಲ್ಲಿ ರೈಲ್ವೆ ಲೈನಿನ ಡಬಲಿಂಗ್ ಮತ್ತು ರೈಲ್ವೆ ಲೈನಿನ ವಿದ್ಯುದೀಕರಣ ಸಾಧ್ಯವೇ ಆಗುತ್ತಿರಲಿಲ್ಲ ಬಂಧುಗಳೇ. भाइयों और बहनों, बीजेपी देश की धरोहरों को संरक्षित करती है, उनके मान सम्मान को पूरी दुनिया तक पहुंचाती है, जबकि कांग्रेस जेडीएस देश की विरासत को, कर्नाटका की विरासत को बोझ मानती है. ये बीजेपी की ही सरकार है जिसने होयसला मंदिर को यूनेस्को वर्ल्ड हेरिटेज के लिए नामित करने का काम किया. बीजेपी सच्ची प्रतिभा को सम्मान देती है, कला को सम्मान देती है, विकास के लिए सबका प्रयास के भाव पर बल देती है. ಸಹೋದರ ಸಹೋದರಿಯರೇ, ಭಾರತೀಯ ಜನತಾ ಪಾರ್ಟಿ ದೇಶದ ಸಾಂಸ್ಕೃತಿಕ, ಪಾರಂಪರಿಕ ಮತ್ತು ಐತಿಹಾಸಿಕ ಅಸ್ಮಿತೆಯನ್ನು ಸಂರಕ್ಷಿಸುವುದಲ್ಲದೆ ಅವುಗಳ ಮಾನ ಸಮ್ಮಾನಗಳನ್ನು ಗುರುತಿಸಿ ಗೌರವಿಸಿ ಜಗತ್ತಿನಾದ್ಯಂತ ಪರಿಚಯಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ. ಇದಕ್ಕೆ ವಿರುದ್ಧವಾಗಿ ಕಾಂಗ್ರೆಸ್ ಪಕ್ಷ ದೇಶದ ಮತ್ತು ಕರ್ನಾಟಕದ ಭವ್ಯ ಸಾಂಸ್ಕೃತಿಕ ಪರಂಪರೆಯನ್ನು ಯಾವತ್ತೂ ಒಂದು ಹೊರೆ ಎಂದು ಭಾವಿಸಿಕೊಂಡು ಬಂದಿದೆ. ಕರ್ನಾಟಕದ ನಮ್ಮ ಬಿಜೆಪಿ ಸರ್ಕಾರ ಜಗತ್ಪ್ರಸಿದ್ಧ ಬೇಲೂರಿನ ಚೆನ್ನಕೇಶವ ಮಂದಿರವನ್ನು ಯುನೆಸ್ಕೋ ಪುರಸ್ಕೃತ ಜಾಗತಿಕ ಪಾರಂಪರಿಕ ಕ್ಷೇತ್ರವನ್ನಾಗಿ ಘೋಷಿಸುವ ಮೂಲಕ ಗೌರವವನ್ನು ನೀಡಿದೆ ಎನ್ನುವುದನ್ನು ಅತ್ಯಂತ ಹೆಮ್ಮೆಯಿಂದ ಹೇಳ ಬಯಸ್ತೇನೆ. ಭಾರತೀಯ ಜನತಾ ಪಾರ್ಟಿ ಪ್ರತಿಭೆಗಳನ್ನು ಗುರುತಿಸಿ ಸನ್ಮಾನಿಸುತ್ತದೆ, ಕಲೆಗಳನ್ನು ಗುರುತಿಸಿ ಗೌರವಿಸುತ್ತದೆ ಹಾಗೂ ನಾಡಿನ ಸರ್ವಾಂಗೀಣ ವಿಕಾಸಕ್ಕಾಗಿ ಎಲ್ಲರ ಪ್ರಯತ್ನಗಳಿಗೆ ಬೆಂಬಲವನ್ನು ನೀಡುತ್ತದೆ. भाइयों बहनों, 10 मई को मतदान के दिन आपको एक बात जरूर याद रखनी है, कमल को दिया आपका हर वोट यहां कर्नाटका का भविष्य तय करेगा. ई बारिया निर्धारा, ई बारिया निर्धारा, ई बारिया निर्धारा. साथियों, इतनी बड़ी सभा हो गई, शानदार सभा हो गई, लोग ही लोग हैं. कहीं ऐसा तो नहीं होगा ना कि अब तो बात मोदी जी आ गए, सभा हो गई, अब जीत गए. ऐसा नहीं करोगे ना? ऐसा नहीं करोगे ना? घर घर जाओगे ना? हर बूथ में जाओगे, एक एक मतदाता को मिलोगे, सबसे ज्यादा मतदान कराओगे, पक्का कराओगे. अच्छा, मेरा एक काम करोगे? देखिए, आप ठंडे पड़ गए. मेरा एक काम करोगे? जरा हाथ ऊपर करके बताइए, करोगे? अच्छा, अपने मोबाइल की फ्लैश लाइट चालू करके बताइए, करोगे? सबकी फ्लैश लाइट देखूंगा मैं. बताइए,
आप मेरा एक काम करोगे, ये लेकिन मेरा पर्सनल काम है, करोगे, पक्का करोगे। देखिए, जब आप घर घर मिलने के लिए जाएंगे तो हर घर में जाकर के कहना कि मोदी जी बेलूरू आए थे और उन्होंने आपको नमस्कार कहा है। मेरा प्रणाम पहुंचाओगे, मेरा नमस्कार पहुंचाओगे, घर घर पहुंचाओगे। अगर आप मेरा नमस्कार पहुंचाओगे तो हर परिवार के लोग मुझे आशीर्वाद देंगे और उनके आशीर्वाद से काम करने की मेरी ताकत बढ़ जाएगी। करोगे, पक्का करोगे? बोलो मेरे साथ, भारत माता की, भारत माता की, भारत माता की। वंदे 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 वंदे। बहुत बहुत धन्यवाद।